ಪ್ರಪಂಚದಲ್ಲಿ ಯಾರು ಯಾರನ್ನೇ ನೋಯಿಸಲಿ, ಆದರೆ ಆ ನೋವನ್ನು ಅನುಭವಿಸಿದರೋ ನೋವು ಕೊಟ್ಟವರು ಅನುಭವಿಸಲೇಬೇಕು. ಇದು ಪೃಥ್ವಿಯ ನಿಯಮ. ಆದರೆ ಆ ಸಮಯ ಬರುವವರೆಗೂ ನಾವು ಕಾಯಬೇಕು. ನೆನಪಿರಲಿ, ನಿನಗೆ ನೋವು ಕೊಟ್ಟವರು ತಾವೇ ನೋವಿನಿಂದ ನರಳಾಡದಂತೂ ಸತ್ಯ. ನೀನು ಅದೃಷ್ಟಶಾಲಿಯಾಗಿದ್ದರೆ ಅದನ್ನು ನಿನ್ನ ಕಣ್ಣಾರೆ ನೀನು ನೋಡ್ತೀಯ. ಹೀಗೆ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಉಲ್ಲೇಖಿಸಿದ್ದಾರೆ. ಬಾಡಿಗೆ ಕಟ್ಟುವಾಗ ನಿನಗೆ ಗೊತ್ತಾಗುತ್ತೆ ಸ್ವಂತ ಮನೆಯ ಬೆಲೆ. ಹಸಿವಾದಾಗಲೇ ನಿನಗೆ ಗೊತ್ತಾಗೋದು ಅನ್ನದ ಬೆಲೆ. ಕೈಯಲ್ಲಿ ಕೆಲಸ ಇಲ್ಲದಿರುವಾಗಲೇ ನಿನಗೆ ಗೊತ್ತಾಗೋದು ಹಣದ ಬೆಲೆ. ದೂರ ಆದಾಗಲೇ ಗೊತ್ತಾಗೋದು ನಿನಗೆ ಮನುಷ್ಯನ ಬೆಲೆ ಏನು ಅಂತ. ನಿನಗೆ ಯಾರೇ ನೋವು ಕೊಟ್ಟರೂ ಪರವಾಗಿಲ್ಲ, ನೀನು ಮಾತ್ರ ಒಮ್ಮೆ ಕ್ಷಮಿಸ್ಬಿಡು. ಕ್ಷಮಿಸಿ ನೋಡು. ಮತ್ತೆ ಮತ್ತೆ ಅದೇ ತಪ್ಪು ಮರುಕಳಿಸಿದರೆ ಅದು ನಿನಗಾಗ್ತಾ ಇರೋ ಮೋಸ ಅಂತ ತಿಳಿದು ದೂರ ಸರಿದ್ಬಿಡು. ನೀನು ಉತ್ತಮವಾಗಿದ್ದರೂ ಒಳ್ಳೆಯವನಾಗಿದ್ದರೂ ಎಷ್ಟು ಪ್ರಾಮಾಣಿಕ ವ್ಯಕ್ತಿ ನೀನಾಗಿದ್ದರೂ ಕೆಲವರು ನಿನ್ನನ್ನು ಇಷ್ಟಪಡಲ್ಲ. ನಿನ್ನ ಯೋಗ್ಯತೆ ಏನು ಅಂತ ನೀನು ಇನ್ನೊಬ್ಬರಿಗೆ ಹೇಳಿಕೊಡುವ ಅವಶ್ಯಕತೆ ನಿನಗಿಲ್ಲ. ನೀನು ಆಡುವ ಒಳ್ಳೆಯ ಮಾತು ಹಾಗೂ ಮಾಡುವಂತಹ ಒಳ್ಳೆಯ ಕಾರ್ಯ ಬೇರೆಯವರ ಅನುಭವಕ್ಕೆ ಬರುವಂಥದ್ದು. ಅದೇ ಮನುಷ್ಯನ ನಿಜವಾದ ಯೋಗ್ಯತೆ. ಪ್ರಪಂಚದ ವಾಸ್ತವ ಹೇಗಿದೆ ಅಂದರೆ, ಸತ್ಯ ಇನ್ನೇನು ಹೊಸ್ತಿಲು ದಾಟಬೇಕು ಅನ್ನೋಷ್ಟರಲ್ಲಿ ಸುಳ್ಳು ಇಡೀ ಪ್ರಪಂಚ ಸುತ್ತಾಡ್ಕೊಂಡು ಬರುತ್ತೆ. ಇದರಿಂದ ನಿನ್ನ ಒಳ್ಳೆತನ ಹಿಂದೆನೇ ಉಳಿದುಬಿಡುತ್ತೆ. ಆದರೆ ಜಯ ಸತ್ಯಕ್ಕೆ ವಿನಃ ಸುಳ್ಳಿಗಲ್ಲ. ನೀನು ಒಳ್ಳೆಯವನಾಗಿಯೇ ಇರ್ತೀಯ, ಒಳ್ಳೆಯವನಾಗಿಯೇ ಬದುಕು ಸಾಗಿಸ್ತೀಯ. ಒಳ್ಳೆಯ ನಡತೆಯಿಂದ ನಿನಗೆ ಯಾವುದೇ ಆರ್ಥಿಕ ಲಾಭ ಸಿಗದೇ ಇರ್ಬೋದು, ಆದರೆ ನೀನು ನಿನ್ನ ಒಳ್ಳೆಯತನದಿಂದ ಭಗವಂತನೇ ಗೆಲ್ತೀಯ ಅನ್ನೋದೇ ನಿಜ. ಆದರೆ ಮನುಷ್ಯ ಯಾವ ಲೆಕ್ಕ? ಇದು ಅರ್ಥವಿಲ್ಲದ ಲೋಕ. ಅರ್ಥವಾಗದೆ ನೀನು ಉಳಿದು ಬಿಡಬೇಕು. ನೀನು ತುಂಬ ಒಳ್ಳೆಯವನು, ನಿನ್ನ ನಡವಳಿಕೆ ಬಹಳ ಒಳ್ಳೆಯದು, ನೀನು ಮಾಡ್ತಾ ಇರೋ ಪುಣ್ಯದ ಕೆಲಸ ಅಂತ ಇನ್ನೊಬ್ಬರಿಗೆ ಅರ್ಥ ಮಾಡಿಸೋ ಅಗತ್ಯ ನಿನಗಿಲ್ಲ. ನಿನ್ನ ಕೆಲಸ ನೀನು ಪ್ರಾಮಾಣಿಕವಾಗಿ ಮಾಡ್ತಾ ಹೋಗು. ಪರಿಶ್ರಮ ನಿನ್ನದಾಗಲಿ. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸಂತೋಷದಿಂದ ಪ್ರಾಮಾಣಿಕತೆಯಿಂದ ನೀನು ನಿನ್ನ ಕೆಲಸ ಮಾಡಿದರೆ ಫಲ ನಿನಗಲ್ಲದೆ ಬೇರೆ ಯಾರಿಗೂ ಸಿಗಲ್ಲ. ಕೊನೆಗೊಂದು ಮಾತು, ಹಣತೆ ಮಾತಾಡೋದಿಲ್ಲ, ಆದರೆ ಬೆಳಕು ಅದರ ಪರಿಚಯ ನೀಡುತ್ತೆ. ಅದೇ ರೀತಿ ನೀನು ನಿನ್ನ ಒಳ್ಳೆಯತನವನ್ನು ಯಾರ ಮುಂದೆನೂ ತೋರಿಸಿಕೊಡ್ಬೇಕಿಲ್ಲ. ನಿನ್ನ ಒಳ್ಳೆಯತನ, ನಿನ್ನ ಒಳ್ಳೆಯ ಕೆಲಸಗಳೇ ಸದ್ದು ಮಾಡುತ್ತೆ. ಭಗವಾನ್ ಶ್ರೀಕೃಷ್ಣ ಪರಮಾತ್ಮರ ಬದುಕು ಬದಲಿಸುವಂತಹ ಮತ್ತಷ್ಟು ನುಡಿಗಳ ಜೊತೆ ನಾಳೆ ಭೇಟಿಯಾಗೋಣ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.